ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತ ಚಾನಲ್. ನಾನು ಹರ್ಷಿತಾ. ನಾನಿವತ್ತು ನಿಮಗೆ ತೋರ್ಸೋಕೊಟ್ಟಿರೋ ಪ್ರಾಡಕ್ಟ್ಸ್ ಬಂದು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದಂಥ ಪ್ರಾಡಕ್ಟ್ಸು. ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡು ಆ ಡ್ರೆಸ್ನ ತೋರಿಸ್ತಾ ಇದ್ದೀನಿ. ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಂಥ ಡ್ರೆಸ್ ಇದು. ತುಂಬಾ ಚೆನ್ನಾಗಿದೆ. 700+ ಬರುತ್ತೆ. ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ನಿಮಗೆ ಡ್ರೆಸ್ ಪ್ರೈಸು ಮತ್ತು ಲಿಂಕು ಎರಡು ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಬೈ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಹೋಗಿ ಬೈ ಮಾಡ್ಬೋದು. ನೋಡಿ, ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ಪರ್ಪಲ್ ಕಲರು ತುಂಬಾ ಚೆನ್ನಾಗಿದೆ. ಟಾಪು ಪ್ಲಸ್ ಪ್ಯಾಂಟು ಹಾಗೆ ದುಪ್ಪಟ್ಟ. ನನಗೆ ಪ್ರತಿಯೊಂದು ಕೂಡ ಅಂದರೆ ಟಾಪ್ ಇರ್ಬೋದು, ಪ್ಯಾಂಟ್ ಇರ್ಬೋದು, ಹಾಗೆ ದುಪ್ಪಟ್ಟ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತೀನಿ. ನೋಡ್ತಿದ್ರಲ್ಲ, ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಫುಲ್ ಅಂದರೆ ಸ್ಲೀವ್ಸ್ ಕೂಡ ಲೆಂತ್ ಇದೆ, ಹಾಗೆಯೇ ಕಾಲರ್ ನೆಕ್ ಇದೆ. ಆಫೀಸ್ ಯೂಸ್ಗಿರ್ಬೋದು, ರೆಗ್ಯುಲರ್ ಯೂಸ್ಗಿರ್ಬೋದು, ಎಲ್ಲಾದರೂ ಫಂಕ್ಷನ್ಸ್ಗೆ ಜಸ್ಟ್ ಸಿಂಪಲ್ ಪೂಜಾ ಈ ಥರ ಫಂಕ್ಷನ್ಸ್ಗಿದ್ರೂ ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತ ಹೇಳ್ಬೋದು. ಇದು ಟಾಪು. ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ವಾಚ್ ದಟ್ ಆಲ್ಸೋ. ಇದು ಲೆಂತ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಪ್ಯಾಂಟ್ ಕೂಡ ತುಂಬಾ ಮಸ್ತ್ ಇದೆ. ಹಾಗೆ ಬಾಟಮ್ ಪ್ಯಾಂಟಲ್ಲಿ ಕೆಳಗಡೆ ಲೇಸ್ದು ವರ್ಕ್ ಇದೆ, ಥ್ರೆಡ್ ವರ್ಕು. ಟಾಪಲ್ಲಿ ಕೂಡ ಥ್ರೆಡ್ ವರ್ಕ್ ಇದೆ. ಅದೇ ರೀತಿ ದುಪ್ಪಟ್ಟ ಕೂಡ ತುಂಬ ಮಸ್ತ್ ಇದೆ. ತುಂಬ ವೈಡಾಗಿದೆ ಅಂತ ಹೇಳ್ಬೋದು. ಅಗಲ ಜಾಸ್ತಿ ಇದೆ, ಹಾಗೆ ಉದ್ದ ಇದೆ. ಈ ನಡುವೆ ಎಲ್ಲ ನಾವು ದುಪ್ಪಟ್ಟ ಅಂದರೆ ಡ್ರೆಸ್ನ ತೊಗೊಂಡ್ರೆ ದುಪ್ಪಟ್ಟ ಅಷ್ಟಾಗಿ ಉದ್ದನೂ ಸಿಗೋದಿಲ್ಲ, ಮತ್ತು ಈ ಥರ ಫ್ರೀನೂ ಇರೋದಿಲ್ಲ, ಚಿಕ್ಕದಾಗಿ ಬರ್ತಿತ್ತು. ಬಟ್ ಈ ಡ್ರೆಸ್ನಲ್ಲಿ ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ಕೂಡ ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಈ ಡ್ರೆಸ್ ಇಷ್ಟ ಆಯಿತು ಅಂತ ಅಂದರೆ ನೀವು ಕೂಡ ಬೈ ಮಾಡಿ. ಹಾಗೆಯೇ ನೆಕ್ಸ್ಟು ನಾನು ಇವತ್ತು ಯೂಟ್ಯೂಬ್ಗೆ ಅಂತ ಹೇಳಿ ನನ್ನ ಹತ್ರ ಇದ್ದಿದ್ದು ಒಂದು ಸಿಂಗಲ್ ಸ್ಟ್ಯಾಂಡ್ ಇತ್ತು. ಇದುವರೆಗೂ ಅದನ್ನೇ ಯೂಸ್ ಮಾಡಿಕೊಂಡೆ ಕುಕ್ಕಿಂಗ್ ಇರ್ಬೋದು, ಬ್ಲಾಗ್ಸ್ ಏನಾದರೂ ಮಾಡೋದಿದ್ರು ಅದರಲ್ಲೇ ಮಾಡ್ತಿದ್ದೆ. ಬಟ್ ಇವಾಗ ಏನು ಅಂದ್ಕೊಂಡೆ, ನಾನು ನೆಕ್ಸ್ಟು ಈ ಕನ್ನಡ ಗಾದೆಗಳ ಬಗ್ಗೆ ಹೇಳಬೇಕು, ವಿಸ್ತರಿಸ್ಬೇಕು, ಮತ್ತು ಅದ್ರ ಬಗ್ಗೆ ತಿಳಿಸ್ತಾ ಹೋಗಬೇಕು ಜನಕ್ಕೆ ಅಂತ ಅಂದ್ಕೊಂಡೆ. ಹಾಗಾಗಿ ಆವಾಗ ನನಗೆ ಅನಿಸಿದ್ದು ಫೇಸ್ಗೆ ರಿಲೇಟೆಡ್ ರೀತಿ ಬರುವಂಥ ಒಂದು ಕ್ಯಾಮ್ರಾ ಸೆಟ್ಟನ್ನು ನಾನು ತೊಗೋಬೇಕು ಅಂತ. ನಾನು ಇನ್ನೂ ಪ್ಯಾಕಿಂಗ್ ಕೂಡ ಓಪನ್ ಮಾಡಿಲ್ಲ. ಫ್ಲಿಪ್ಕಾರ್ಟಲ್ಲಿ ತುಂಬ ರಿವ್ಯೂಸ್ ಎಲ್ಲಾರ್ದು ನೋಡಿ ತೊಗೊಂಡಂಥ ಒಂದು ಐಟಮ್ಮು. ಬನ್ನಿ ತೋರಿಸ್ತೇನೆ. ಇದ್ರದ್ದು ಕೂಡ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ನೋಡಿ ತೊಗೋಬೋದು. ಬಜೆಟ್ ಫ್ರೆಂಡ್ಲಿ ಇದೆ. ಹೇಗೆ ಟಾಪ್ ಆ್ಯಂಡ್ ಬಾಟಮ್ ಸೆಟ್ ಕೂಡ ಹೇಗೆ ಬಜೆಟ್ ಫ್ರೆಂಡ್ಲಿನಲ್ಲಿ ತೊಗೊಂಡೋ, ಇದು ಅದೇ ರೀತಿ ಬಜೆಟ್ ಫ್ರೆಂಡ್ಲಿನಲ್ಲಿ ತೊಗೊಂಡಂಥ ಒಂದು ಸೆಟ್ಟು. ಹೇಗಿದೆ ನಿಜವಾಗ್ಲೂ ಗೊತ್ತಿಲ್ಲ. ಚೆನ್ನಾಗಿರಲಿ, ಖುಷಿಯಾಗಿರಲಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತೊಗೋತಾ ಇರುವಂಥ ಒಂದು ಥರ್ಡ್ ಐಟಮ್ ಅಂತ ಹೇಳ್ಬೋದು. ಫಸ್ಟ್ ಒಂದು ತೊಗೊಂಡಿದ್ದು ಸ್ಟ್ಯಾಂಡು. ಹಾಗೆ ನಾನು ನೆಕ್ಸ್ಟು ಮೈಕ್ ತೊಗೊಂಡೆ. ಬಟ್ ಮೈಕ್ ಏನಾಗ್ತಿದೆ ಅಂತಂದರೆ ಕಿಟಿಕ್ ಅಂತ ಸೌಂಡ್ ಬರ್ತಿದೆ. ದಟ್ಸ್ ನಾಟ್ ಗುಡ್ ಅಂತ ಹೇಳಿ ಅದನ್ನು ಯೂಸ್ ಮಾಡೋದೇ ಬಿಟ್ಟಿದ್ದೀನಿ. ಆದರೆ ನೆಕ್ಸ್ಟ್ ಬಂದು ಈ ಸೆಟ್ನ ತೊಗೊಂಡಿದ್ದೀನಿ. ಈ ಸೆಟ್ಟಲ್ಲಿ ನೀವು ನೋಡ್ತಾ ಇರ್ಬೋದು, ಲೈಟ್, ಹಾಗೆಯೇ ಮೈಕ್ ಇದೆ, ಮತ್ತು ಕ್ಯಾಮ್ರಾದು ಏನು ನಾವು ಶೂಟ್ ಮಾಡಬೇಕಾದ್ರೆ ನಮಗೆ ಕ್ಯಾಮ್ರಾ ಆನ್ ಬೇಕು ಅಂತ ಅಂದರೆ, ಅಥವಾ ಫ್ರಂಟ್ ಕ್ಯಾಮ್ರಾ ಈ ಥರ ಏನಾದರೂ ಚೇಂಜ್ ಮಾಡ್ಕೊಳ್ಳೋಕ್ಕೆ ಕ್ಯಾಮ್ರಾ 360 ಡಿಗ್ರಿ ಇದೆ. ಮತ್ತು ಚಾರ್ಜಿಂಗ್ ವಯರ್ ಇದೆ ಇದ್ರದ್ದೇ. ಅದಾದಮೇಲೆ ಗ್ರಿಪ್ ಹೋಲ್ಡರ್ ಕೂಡ ಇದೆ. ಇವಿಷ್ಟು ಹೇಗೆ ಸೆಟ್ ಮಾಡೋದು ಬನ್ನಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಸೆಟ್ ಸಿಕ್ಕಿದೆ, ನೋಡಿದ್ರಲ್ಲ ನೀವು, ಆಗಲೇ ತೋರಿಸ್ದೆ. ಬಟ್ ಇವಾಗ ಅದನ್ನು ಆರ್ಗನೈಸ್ ಮಾಡೋದು ಕೂಡ ನಾನು ನೋಡಿಕೊಂಡು ನಿಮಗೂ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇದು ಹ್ಯಾಂಡಲ್ಲು ಹೀಗಿರುತ್ತೆ. ಈ ಹ್ಯಾಂಡಲ್ ಸೆಪ್ರೇಟ್ ಇರುತ್ತೆ. ಹಾಗೆಯೇ ಈ ಫೋನ್ದು ಏನು ಅಡಾಪ್ಟರ್ ಇರುತ್ತೆ ಇದು ಕೂಡ ಸೆಪ್ರೇಟ್ ಇರುತ್ತೆ. ನಮಗೆ ಇದನ್ನು ಸೇರಿಸ್ಕೋಬೇಕು. ಇಲ್ಲಿ ನಟ್ಟಿರುತ್ತೆ, ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಇದು ಈ ರೀತಿ 3 ಬೇಸಿಸ್ ಸ್ಟ್ಯಾಂಡ್ ರೀತಿ ಇಟ್ಕೊಳ್ಳೋಕ್ಕಾದರೆ ಈ ರೀತಿ, ಅದರ್ವೈಸ್ ಹ್ಯಾಂಡಲ್ ರೀತಿ ಹ್ಯಾಂಡಲ್ ಮಾಡೋಕ್ಕಾದರೆ ಈ ರೀತಿ, ದಟ್ಸ್ ಓಕೆ ಅನ್ನೋ ರೀತಿ ಇರುತ್ತೆ. ನಾನಿಲ್ಲಿ ಸ್ಟ್ಯಾಂಡ್ ರೀತಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟ್ಯಾಂಡ್ ರೀತಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಲೈಟ್ ಬಂದು ಈ ರೀತಿ ನೀಟಾಗಿ ಫಿಟ್ ಮಾಡ್ಕೋಬೋದು. ಫಿಟ್ ಆಗಿದೆ. ಅದಾದಮೇಲೆ ಇಲ್ಲಿ ನಟ್ಟಿರುತ್ತೆ, ಇದನ್ನು ತಿರುಗಿಸ್ಕೋಬೇಕು. ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ನೆಕ್ಸ್ಟು ಈ ರೀತಿ ಟೈಟ್ ಮಾಡ್ಕೋಬೋದು. ಅದಾದಮೇಲೆ ನಿಮ್ಮ ಫೋನನ್ನು
ಈ ಜಾಗದಲ್ಲಿ ಅಡಾಪ್ಟರ್ ಜಾಗದಲ್ಲಿ ಇಟ್ಕೋಬೋದು. ಇದು ಫ್ಲೆಕ್ಸಿಬಲ್ ಇದೆ, ಫೋನ್ ಸೈಜ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಫೋನ್ನ ಇಲ್ಲಿ ಇಟ್ಟು ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ಅದಾದಮೇಲೆ ಆಲ್ರೆಡಿ ಅವರೇ ವಯರ್ ಕೊಟ್ಟಿದ್ದಾರೆ. ನಿಮಗೆ ಮೈಕಲ್ಲಿ ಏನು ಮಾತಾಡ್ತೀರಾ ಅದು ರೆಕಾರ್ಡಿಂಗ್ಸು ನೀಟಾಗಿ ಕ್ಲಿಯರಾಗಿ ಬರಲಿ, ಅದ್ರ ಜೊತೆಗೆ ಅದು ಫೋನ್ಗೆ ಹಾಗೆ ರೆಕಾರ್ಡ್ ಆಗಬೇಕು. ಕೆಲವು ಸಲ ನನ್ನ ಓಲ್ಡ್ ಮೈಕ್ ಕೂಡ ಒಂದ್ಸಲ ವರ್ಕ್ ಆಗ್ತಿರ್ಲಿಲ್ಲ, ತುಂಬ ಪ್ರಾಬ್ಲಮ್ಸ್ ನಾನು ಅದರಿಂದ ಫೇಸ್ ಮಾಡಿದ್ದೀನಿ. ಕೆಲವೊಂದು ವೀಡಿಯೋಸ್ ನಾನು ಅದಕ್ಕೆ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ. ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡಿದ್ರು ಮೈಕ್ ಸರಿಯಾಗಿ ವರ್ಕ್ ಆಗದೇನೆ ವಾಯ್ಸ್ ತೊಗೋತಿರ್ಲಿಲ್ಲ. ಹಾಗಾಗಿ ಈ ಸಲ ನೋಡಿ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಟ್ರೈ ಮಾಡಿ ರಿವ್ಯೂಸ್ನ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ, ಸೆಟ್ಟು ರೆಡಿ ಆಯಿತು ನನ್ನ ಮುಂದಿನ ವೀಡಿಯೋಸ್ಗೆ ಅಂತ ಹೇಳ್ತಾ, ನಿಮಗೇನಾದರೂ ನನ್ನ ಈ ಒಂದು ಸೆಟ್ ಇಷ್ಟ ಆಗಿತ್ತು ಅಂತಂದರೆ ನೀವು ಕೂಡ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಒಂದು ಪ್ರಮೋಷ್ನಲ್ ಆ್ಯಡ್ ಅಲ್ಲ, ನಾನು ಯಾವುದೇ ರೀತಿಯ ಪ್ರಮೋಷ್ನಲ್ ಆ್ಯಡ್ ಮಾಡ್ತಾ ಇಲ್ಲ. ಇದು ಅಮೆಝಾನ್ ಅಲ್ಲ, ಅಥವಾ ನಿಮಗೆ ಯಾವ ವೆಬ್ಸೈಟಲ್ಲಿ ಸಿಗುತ್ತೋ ಆ ವೆಬ್ಸೈಟಲ್ಲಿ ಸಿಗ್ಬೋದು. ಕಂಪ್ನಿ ನೇಮ್ ಕೂಡ ನೀವು ನೋಡ್ಕೋಬೋದು, ವಿಡಿಯೋ ಮೇಕಿಂಗ್ ಕಿಟ್ ಅಂತ ಹೇಳಿ ನಿಮಗೆ ಸಿಕ್ಕಿದ್ದ ವೆಬ್ಸೈಟಲ್ಲಿ ನೀವು ತೊಗೋಬೋದು. ಯಾವುದೇ ರೀತಿಯ ಪ್ರಮೋಷ್ನಲ್ ಆ್ಯಡ್ ಕೂಡ ನಾನು ಇಲ್ಲಿ ಮಾಡ್ತಾಯಿಲ್ಲ. ಹಾಗೆಯೇ ಇನ್ಫಾರ್ಮೇಷ್ನಲ್ ವಿಡಿಯೋ ಅಷ್ಟೇ. ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಈ ಕಿಟ್ನ ನೀವು ಕೂಡ ಬೈ ಮಾಡಿ. ತುಂಬ ಕ್ಯೂಟಾಗಿದೆ, ಹಾಗೆಯೇ ತುಂಬ ಹೆಲ್ಪ್ಫುಲ್ ಅಂತ ಅನ್ಕೋತೀನಿ. ನನ್ನ ಮುಂದಿನ ವೀಡಿಯೋಸ್ಗೆ ತುಂಬ ಹೆಲ್ಪ್ ಆಗಲಿ ಅಂತ ಕೇಳ್ಕೊತಿದ್ದೀನಿ. ನಿಮಗೂ ನನ್ನ ಮುಂದಿನ ವೀಡಿಯೋಸ್ನ ನೋಡಬೇಕು ಅಂತ ಇದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಟು ಯುವರ್ ಸಪೋರ್ಟ್. ನನ್ನ ಚಾನಲ್ ಏನಿದೆ ಇನ್ನು ಒಂದು 15 to 20 ಡೇಸಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು. ಆನ್ ಆಗಬೇಕು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಅದ್ರ ಜೊತೆಗೆ 4000 ವ್ಯೂ ಕೂಡ ಆಗಬೇಕು ಅಂತ ರೂಲ್ಸ್ ಇದೆ ಯೂಟ್ಯೂಬಲ್ಲಿ. ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ನನ್ನ ಒಂದು ಫ್ಯಾಮಿಲಿ ಲೈಫ್ ಜೊತೆಗೆ ನನ್ನ ಒಂದು ಈ ಜರ್ನಿನ ನಾನು ಆದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ 916 ಏನೋ ಇದ್ದರು ಇವಾಗ ತಾನೇ ಚೆಕ್ ಮಾಡಿದಾಗ. ಇನ್ನೇನು ಹತ್ರದಲ್ಲಿದ್ದೀನಿ, 1000s ಆಗುತ್ತೆ. ಅದ್ರ ಜೊತೆಗೆ 4000 ಅವರ್ಸ್ ಕೂಡ ಕಂಪ್ಲೀಟ್ ಆದರೆ ನನ್ನ ಒಂದು ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ಬೋದು. ನನ್ನ ಖುಷಿಗೆ ನೀವೆಲ್ಲರೂ ಕಾರಣರಾಗ್ತೀರ ಅಂತ ಹೇಳ್ಬೋದು. ಪ್ಲೀಸ್ ಸಪೋರ್ಟ್ ಟು ಮೀ ಆ್ಯಂಡ್ ಶೇರ್ my videos and like and subscribe to my channel. Thank you so much.